Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಜಿ ಕೋಡ್ ಅಂದ್ರೆ ಏನು, ಎಂ ಕೋಡ್ ಅಂದ್ರೆ ಏನು, ಸೊ ಇದು ನಮಗೆ ಯಾಕೆ ಯೂಸ್ ಆಗುತ್ತೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ರೈಟ್. ಸೊ ಬೇಸಿಕಲಿ ನಾವು CNC ಅಂದ್ರೆ ನಾವು ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಅಂತೇಳಿ ಕರಿತೀವಿ. ರೈಟ್. ಸೊ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್. ಸೊ ಕಂಪ್ಯೂಟರ್ ಅನ್ನ ನ್ಯೂಮೆರಿಕಲ್ಸ್ ಅನ್ನ ಅಂದ್ರೆ ನಂಬರ್ಸ್ ಅವೆಲ್ಲ ಯೂಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು CNC ಅಂತೇಳಿ ಕರಿತೀವಿ. ಸೊ ಈ ಒಂದು CNC ಮಷೀನಿಗೆ ಜಿ ಕೋಡ್ ಅಂಡ್ ಎಂ ಕೋಡ್ ಬೇಕಾಗುತ್ತೆ. ರೈಟ್. ಸೊ ಜಿ ಕೋಡ್ ಬಂದು ನಾರ್ಮಲ್ ಆಗಿ ನಾವು ಈ ಜಾಬ್ ಅನ್ನ ಎಲ್ಲಿಂದ ಇಲ್ಲಿಗೆ ಮೂವ್ ಮಾಡ್ಬೇಕು. ನಾವು ಸಪೋಸ್ ಎಕ್ಸ್ ಅಲ್ಲಿ ಒಂದು 10 mm ಮೂವ್ ಆಗ್ಬೇಕು, ವೈ ಅಲ್ಲಿ ಒಂದು 10 mm ಮೂವ್ ಆಗ್ಬೇಕು, ಅಂಡ್ ಜೆಡ್ ಡೆಪ್ತ್ ಅಲ್ಲಿ ಮೂವ್ಮೆಂಟ್ ಆಗ್ಬೇಕು. ಈ ರೀತಿ ಮೂವ್ಮೆಂಟ್ಗೋಸ್ಕರ ನಾವು ಜಿ ಕೋಡ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಎಂ ಕೋಡ್ ಬಂದು ಮಷೀನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಸ್ಪಿಂಡಲ್ ರೊಟೇಷನ್ಗೋಸ್ಕರ, ಕೂಲೆಂಟ್ ಆನ್ ಮಾಡೋಗೋಸ್ಕರ, ಮಷಿನ್ ಸ್ಟಾಪ್ ಮಾಡೋಗೋಸ್ಕರ ನಾವು ಎಂ ಕೋಡ್ ಅನ್ನು ಯೂಸ್ ಮಾಡ್ತೀವಿ. ಜಿ ಕೋಡ್ ಬೇಸಿಕಲಿ ಜಾಬ್ ಮೂವ್ಮೆಂಟ್ಗೋಸ್ಕರ, ಎಂ ಕೋಡ್ ಬಂದು ಮಷೀನ್ ಅನ್ನ ಕಂಟ್ರೋಲ್ ಮಾಡೋಗೋಸ್ಕರ ಯೂಸ್ ಮಾಡ್ತೀವಿ. ರೈಟ್. ಸೊ ಹಾಗಾದ್ರೆ ನಾನು ಕೆಲವೊಂದಿಷ್ಟು ಲೀಸ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಸೊ CNC ಮಷೀನ್ ಅಲ್ಲಿ ನಾವು ಹಾಸ್, ಫನೂಕ್, ಸಿಮೆನ್ಸ್, ಪ್ಲಾಸ್ಮಾ ಅಂಡ್ ಲೇತ್ ಅಂಡ್ ಟರ್ನ್ ಮಿಲ್ ಕೂಡ ನಾವು ನೋಡ್ತೀವಿ. ಸೊ ಮಿಲ್ಲಿಂಗ್ ಅಲ್ಲಿ 3 ಆಕ್ಸಿಸ್ ಅಂತೇಳಿ ಇರುತ್ತೆ, 4th ಆಕ್ಸಿಸ್ ಅಂತ ಇರುತ್ತೆ, 5th ಆಕ್ಸಿಸ್ ಅಂತೇಳಿ ಇರುತ್ತೆ, ಅಂಡ್ ಬೇರೆ ಬೇರೆ ರೋಟರ್, ಡಿಸ್ಕ್ ಇವೆಲ್ಲ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಇದೆ. ಪ್ರತಿಯೊಂದು ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ರೈಟ್. ಸೊ ಹಾಗಾದ್ರೆ ಫಸ್ಟ್ ಗೆ ನಾವು ಜಿ ಕೋಡ್, ಕಾಮನ್ ಆಗಿ ಜಿ ಕೋಡ್ಸ್ ನಾವು ಪ್ರಿಪರೇಟರಿ ಫಂಕ್ಷನ್ ಅಂತೇಳಿ ಕರಿತೀವಿ. ಸೊ G00 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದಕ್ಕೆ ನಾವು ಕೆಲವೊಂದಿಷ್ಟು ಜಿ ಕೋಡ್ಸ್ ಅನ್ನು ನಾವು G00, G01, G02 ಈ ರೀತಿ ನಾವು ಮೋಷನ್ಗೋಸ್ಕರ ಯೂಸ್ ಮಾಡ್ಕೊಂತೀವಿ. ರೈಟ್. ಸೊ ಮೋಷನ್ ಅಂಡ್ ಪೊಸಿಷನ್ಗೋಸ್ಕರ ಕೆಲವೊಂದಿಷ್ಟು ಜಿ ಕೋಡ್ ಅನ್ನು ಯೂಸ್ ಮಾಡ್ತೀವಿ. ಸೊ ಅವು ಯಾವ ಅಂತೇಳಿ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಫಸ್ಟ್ ಗೆ ಬರೋದು G00 ಅಂದ್ರೆ ರ್ಯಾಪಿಡ್ ಪೊಸಿಷನಿಂಗ್ ಅಂತೇಳಿ ಕರಿತೀವಿ. ರ್ಯಾಪಿಡ್ ಪೊಸಿಷನಿಂಗ್ ಅಂದ್ರೆ ನಮ್ಗೆ ಸಪೋಸ್ ಇದು ನಮ್ಮ ಮೆಟಲ್, ಇದು ನನ್ನ ಟೂಲ್. ಸೊ ಈ ರೀತಿ ಕಾಂಟ್ಯಾಕ್ಟ್ ಆಗಂಗಿಲ್ಲ ಮೇಲ್ಗಡೆ. ಸೊ ಕಾಂಟ್ಯಾಕ್ಟ್ ಆಗಂಗಿಲ್ಲ, ಜಸ್ಟ್ ಮೇಲ್ಗಡೆ ಮೂವ್ಮೆಂಟ್ಗೋಸ್ಕರ ನಾವು ರ್ಯಾಪಿಡ್ ಅಂತೇಳಿ ಕರಿತೀವಿ. ರ್ಯಾಪಿಡ್ ಅಂತಂದ್ರೆ ರೈಟ್. ಸೊ ಕಾಂಟ್ಯಾಕ್ಟ್ ಆಗಬಾರ್ದು ನಮಗೆ ಮೇಲ್ಗಡೆ, ಜಸ್ಟ್ ಮೂವ್ಮೆಂಟ್ಗೋಸ್ಕರ. ರೈಟ್. ಮೂವ್ಮೆಂಟ್ಗೋಸ್ಕರ. ಸೊ ಈ ಪೊಸಿಷನ್ ಇಂದ ಒಂದು 10 mm ಎಕ್ಸ್ ಕಡೆ ಬರಬೇಕು. ರೈಟ್. ಸೊ ಇದನ್ನ ರ್ಯಾಪಿಡ್ ಅಂತೇಳಿ ಕರಿತೀವಿ. G00 ಇಲ್ಲಿ ನಾವು ಕಟ್ಟಿಂಗ್ ಅನ್ನ ಆಗಂಗಿಲ್ಲ, ಜಸ್ಟ್ ಟೂ ಮೂವ್ಮೆಂಟ್ ಇರುತ್ತೆ. ಟೂಲ್ ಅಂಡ್ ಜಾಬ್ ಕಾಂಟ್ಯಾಕ್ಟ್ ಅನ್ನೋದು ಇರಂಗಿಲ್ಲ. ಸೊ ಫ್ರೀ ಮೂವ್ಮೆಂಟ್ಗೋಸ್ಕರ G00 ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ G01 ಲೀನಿಯರ್ ಇಂಟರ್ಪೋಲೇಷನ್ ಅಂತೇಳಿ ಕರಿತೀವಿ. ಸೊ ಕಟ್ಟಿಂಗ್ ಅಟ್ ಫೀಡ್ ರೇಟ್. ಸೊ G01 ಅಂದ್ರೆ